ಋಷಿಗಳು ಎಲ್ಲ ದೇವತೆಗಳನ್ನು ಆವಾಹನೆ ಮಾಡಿ ಆ ತಾಂಬೂಲದಲ್ಲಿ ಅವರ ಸಮ್ಮುಖದಲ್ಲಿ ಆ ಸೀತಾರಾಮ ಕಲ್ಯಾಣ ಉತ್ಸವವನ್ನು ಈಗ ಮಾಡುತ್ತಿದ್ದೇವೆ ಎಂಬ ಪ್ರಾರಂಭವನ್ನು ಮಾಡಿ 5 ಜನರಿಗೆ ಆ ತಾಂಬೂಲವನ್ನು ಕೊಟ್ಟು ಅವರು ಈ ಕಲ್ಯಾಣೋತ್ಸವಕ್ಕೆ ಸಾಕ್ಷಿಯಾಗಿರುವುದಾಗಿ ಸಾಮಾಜಿಕವಾಗಿ ಮಾಡುವಂಥದ್ದು ಮೊದಲನೇ ಕೃತವು. ತದನಂತರವಾಗಿ 2ನೆಯ ಕೃತವು ಎಂಬುದಾಗಿ ರಕ್ಷಾಬಂಧನ ಅಥವಾ ಕಂಕಣಧಾರಣೆ ಎಂಬುದಾಗಿ ಮಾಡುವಂಥದ್ದು. ಶ್ರೀ ಸೀತಾರಾಮ ಲಕ್ಷ್ಮಣ ಭರತ ಶತ್ರುಘ್ನ ಕೂಡ ಸೀತಾರಾಮ ಕಲ್ಯಾಣದಲ್ಲಿ ಮದುವೆ ಆಯುತ್ತೆ ಎಂಬುದಾಗಿ ರಾಮಾಯಣದಲ್ಲಿ ಉಲ್ಲೇಖವಿದೆ. ವಿಶೇಷವಾಗಿ ಸೀತಾರಾಮ ಕಲ್ಯಾಣೋತ್ಸವವನ್ನು ಮಾಡುತ್ತಿದ್ದೇವೆ. ಅದು ನಿರ್ವಿಘ್ನವಾಗಿ ಆಗಲಿ. ಈ ಕಲ್ಯಾಣ ಉತ್ಸವದಲ್ಲಿ ಯಾವುದೇ ಒಂದು ಅಶೌಚ, ಶೌಚ, ಜನಶೌಚ, ಯಾವುದೇ ಒಂದು ರೀತಿಯಂತಹ ಶೌಚಗಳು ಬರದೆ ಹಾಗೆ ಆ ಬರುತ್ತಂತಹ ಶೌಚಗಳು ನಮಗೆ ತಾಟದೇ ಇರುವುದಂತಕ್ಕಾಗಿ ನಾವು ರಕ್ಷಾಬಂಧನ ಕಟ್ತೇವೆ. ದೇವರಿಗೂ ಸಹ ರಕ್ಷಾಬಂಧನವನ್ನು ಏನಕ್ಕೋಸ್ಕರ ಕಟ್ಟುತ್ತೇವೆ ಹಾಗಾಗಿ ದೇವರು ನಮಗೆ ಮಂಗಳವಾಗಲಿ ಎಂಬುದಾಗಿ ದೇವರು ರಕ್ಷಾಬಂಧನ ಕಟ್ಟಿಕೊಂಡು ಅವರ ಕಲ್ಯಾಣ ಮಹೋತ್ಸವವನ್ನು ಅವರ ಶಕ್ತಿಯಿಂದ ನಮ್ಮ ಒಂದು ಭಕ್ತಿಯಿಂದ ನೆರವೇರಿಸಿಕೊಳ್ತಾರೆ. ತದನಂತರವಾಗಿ ರಕ್ಷಾಬಂಧನ ಆದ ಮೇಲೆ ದೇವರಿಗೆ ವಿಶೇಷವಾದಂಥ ಉಪಚಾರವನ್ನು ಮಾಡಿ ತದನಂತರವಾಗಿ ಯಜ್ಞೋಪವೀತ ಧಾರಣ, ಶಿರೋಭೂಷಣ ಧಾರಣ ಎಂಬುದಾದಂತಹ 2 ವಿಶೇಷವಾದಂತಹ ಕಲ್ಯಾಣೋತ್ಸವ ಘಟ್ಟದಲ್ಲಿ ವಿಶೇಷವಾದಂತಹ ಮೊದಲನೇ ಯಜ್ಞೋಪವೀತವನ್ನು ಹಾಕ್ತೇವೆ. ಮೊದಲನೇ ಯಜ್ಞೋಪವೀತವನ್ನು ಬ್ರಹ್ಮಚಾರಿ ಆಶ್ರಮದಲ್ಲಿ ಹಾಕುವುದುಂಟು. ಯಾವುದಕ್ಕೋಸ್ಕರವಾಗಿ ವಿದ್ಯಾಭ್ಯಾಸಕ್ಕಾಗಿ, ವೇದಾಧ್ಯಯನಕ್ಕಾಗಿ, ಶಾಸ್ತ್ರಗಳನ್ನು ಸಂಹಿತೆಗಳನ್ನು ಓದುವುದಕ್ಕಾಗಿ ಆ ಲೈಸೆನ್ಸ್, ಆ ಬ್ರಹ್ಮವರ್ಚಸ್ಸನ್ನು ಪಡೆಯುವುದಕ್ಕಾಗಿ ಮೊದಲನೇ ಯಜ್ಞೋಪವೀತನಾಗಿ ತದನಂತರವಾಗಿ ವಿದ್ಯಾಪಾರಂಗತ ಆದ ಮೇಲೆ ಒಬ್ಬ ವಧುನನ್ನು ಕರೆದುಕೊಂಡು ಮದುವೆ ಮಾಡುವ ಸಂದರ್ಭದಲ್ಲಿ ಪ್ರಾಜಾಪತ್ಯ ಎಂಬುದಾಗಿ ಹೋಮವನ್ನು ಮಾಡಿ ಯಜ್ಞೋಪವೀತವನ್ನು ಹಾಕ್ತೇವೆ. ಅದು ಏತಕ್ಕೆ ಅಂದಾಗ ಯಜ್ಞಗಳು, ಯಾಗಾದಿಗಳು, ಈ ಸತ್ಕಾರಗಳನ್ನು ಮಾಡುವುದಕ್ಕಾಗಿ ಶ್ರೀ ಎಂಬುದಂತಹ ಶ್ರೀ ಆ ಗಂಡನ ಪಕ್ಕದಲ್ಲಿ ಇರಬೇಕು. ಅದಕ್ಕೋಸ್ಕರವಾಗಿ ದ್ವಿತೀಯ ಯಜ್ಞೋಪವೀತವನ್ನು ಹಾಕುವುದು ರೂಢಿ. ಆ ದೇವರಿಗೂ ಸಹ ದ್ವಿತೀಯ ಯಜ್ಞೋಪವೀತವನ್ನು ಹಾಕ್ತೀವಿ. ತದನಂತರವಾಗಿ ಶಿರೋಭೂಷಣವನ್ನು ಹಾಕ್ತೀವಿ. ಶಿರೋಭೂಷಣದಲ್ಲಿ ನೋಡ್ತಿದ್ರಿ, ತಲೆಗೆ ಶಿರಕ್ಕೆ ಭೂಷಣ, ಆ ಲೈನಲ್ಲಿ ಶಿರಕ್ಕೆ ಭೂಷಣ ಭೂಷಣವಾಗಿರಲಿ. ಮದುವೆ ಹೆಣ್ಣು ಗಂಡು ಅಲಂಕಾರವಾಗಿರಬೇಕು. ಲಕ್ಷ್ಮೀನಾರಾಯಣ ಸ್ವರೂಪರವರು ಅವರಿಗೆ ಶಿರೋಭೂಷಣ ಮಾಡ್ತೇವೆ. ತದನಂತರವಾಗಿ ಪಾದುಕಾರೋಹಣ ಅಂತ ಮಾಡ್ತೀವಿ. ದೇವರ ಪಾದವನ್ನು ತೊಳೆಯುವುದು. ಮಾವನು ತನ್ನ ಅಳಿಯನಿಗೆ ಪಾದವನ್ನು ತೊಳೆದು ಆಗ ಕಲ್ಯಾಣ ಮಂಟಪಕ್ಕೆ ಬರಮಾಡಿಕೊಳ್ಳುವುದು ಅಂತ ಒಂದು ಶಾಸ್ತ್ರ ನಮ್ಮದಲ್ಲಿ, ಹಿಂದೂ ಶಾಸ್ತ್ರದಲ್ಲಿ. ಅದೇ ರೀತಿಯಾಗಿ ದೇವರ ಸಲುವಾಗಿ ದೇವರ ಪಾದುಕೆಗಳಿವೆ, ಅದನ್ನು ಅಭಿಷೇಕವನ್ನು ಮಾಡಿ ಅದಕ್ಕೆ ಉಪಚಾರವನ್ನು ಮಾಡಿ ತದನಂತರ ನಾವು ಆ ಕಲ್ಯಾಣ ಮಂಟಪಕ್ಕೆ ಸ್ವಾಗತಿಸಿದ್ದೇವೆ. ತದನಂತರವಾಗಿ ಪಾದುಕಾರೋಹಣ ಆಯಿತು. ಜೀರಿಗೆ ಬೆಲ್ಲ ಇಡುವಂತಹ ಸಂಪ್ರದಾಯ. ಮೊದಲನೆಯ ಸಲ ವಧೂವರವರು ನೋಡುವಂಥ ಕ್ಷಣ. ಈಗಿನ ಕಾಲದಲ್ಲಿ ಪ್ರೀ ವೆಡ್ಡಿಂಗ್ ಅನ್ನ ಬಂದ್ಬಿಟ್ಟು ಮೊದಲೇ ನೋಡ್ತಾರೆ, ಎಲ್ಲ ನೋಡ್ತಾರೆ. ಆಗಿನ ಕಾಲದಲ್ಲಿ ಜೀರಿಗೆ ಬೆಲ್ಲವನ್ನ ಇಡುವ ಸಂದರ್ಭದಲ್ಲಿಯೇ ಆ ವಧೂವರರು ನೋಡುವಂತಹ ಪದ್ಧತಿ. ಆ ತೆರೆಯನ್ನು ಹಿಡಿದು ಆ ಸೀತಾದೇವಿಗೆ ಮತ್ತು ರಾಮಚಂದ್ರರಿಗೆ ಮಂಗಳಾಷ್ಟಗಳನ್ನು 8 ವಿಧವಾದಂತಹ ಮಂಗಳಾಷ್ಟಗಳನ್ನು ಹೇಳಿ ಎಲ್ಲರಿಗೂ ಮಂಗಳವಾಗಲಿ ಎಂಬುದಾಗಿ ಪ್ರಾರ್ಥನಾ ವಚನಗಳಿಂದ ಆ ದೇವರಿಗೆ ಸಮರ್ಪಣೆ ಮಾಡಿ ಜೀರಿಗೆ ಬೆಲ್ಲವನ್ನು ದೇವರ ಮತ್ತು ದೇವಿಯ ಶಿರಸ್ಸಿಗೆ ಇಡ್ತೇವೆ. ತದನಂತರವಾಗಿ ಮಧುಪರ್ಕ ಅನ್ನ ದರ್ಶನಂ ಎಂಬುದಾಗಿ ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ಯಾವುದೇ ಒಂದು ಕೆಲಸ ಮಾಡುವಾಗ ಇನ್ನೊಂದು ಯೋಚನೆ ಇರಬಾರದು. ದೇವಸ್ಥಾನ ಬಂದಾಗ ಮನೆಯಲ್ಲಿ ಊಟ ಮಾಡಬೇಕು ಎಂಬಂತಹ ಒಂದು ಯೋಚನೆ ಬರಬಾರದು. ಅದಕ್ಕೋಸ್ಕರವಾಗಿ ಬರೀ ಹೊಟ್ಟೆಯಲ್ಲಿ ಕನ್ಯಾದಾನವನ್ನು ಮಾಡಬಾರದು ಎಂಬುದಾಗಿ ಮಧುಪರ್ಕವನ್ನ ಮಾಡ್ತೇವೆ. ದೇವರಿಗೆ ಮಧುಪರ್ಕ ಅನ್ನ ದರ್ಶನ ಅಂತ. ಮಧುಪರ್ಕ ಇರುವಾಗ ಪುಷ್ಪಫಲಗಳು, ಬಾಳೆಹಣ್ಣು, ಮೊಸರು, ಹಾಲು ಮಿಶ್ರಿತವಾದಂತಹ ಜೇನುತುಪ್ಪ, ವಿಶೇಷವಾಗಿ ಜೇನುತುಪ್ಪ ಇರಬೇಕು. ಅದನ್ನ ಮಧುಪರ್ಕವನ್ನ ಎಂಬುದಾಗಿ ಹೇಳಿ ದೇವರಿಗೆ ನೈವೇದ್ಯ ಮಾಡುತ್ತೇವೆ.
ತದನಂತರವಾಗಿ ಒಂದು ಅನ್ನ ಪರಬ್ರಹ್ಮನಿಗೆ ಪೂಜೆಯನ್ನು ಮಾಡಿ ವಿಶೇಷವಾದ ತಿಂಡಿಯನ್ನು ಮಾಡಿದ್ದೇವೆ, ಸಿದ್ಧವನ್ನು ಮಾಡಿದ್ದೇವೆ. ಆ ದೇವರಿಗೆ ನೈವೇದ್ಯ ಮಾಡಿ ಸಮರ್ಪಣೆ ಮಾಡ್ತೇವೆ. ತದನಂತರವಾಗಿ ಬರುವಂಥದ್ದೇ ವಿಶೇಷವಾದಂತಹ ಕನ್ಯಾದಾನ. ಈ ಕನ್ಯಾದಾನವು ಯಾರಿಗೆ ಮಾಡ್ತಿದ್ದೇವೆ, ಯಾರು ಕೊಡ್ತಿದ್ದೇವೆ ಎಂಬುದಾಗಿಂತ ಪ್ರಶ್ನೆ. ಸೀತಾ ಮಹಾಲಕ್ಷ್ಮಿಯನ್ನ ಜನಕರಾಜನ ಮಗಳನ್ನ ದಶರಥನ ಮಗನಿಗೆ ರಾಮಚಂದ್ರ ಜನಕ ಮಹಾರಾಜ ದೇವಿಯನ್ನ ದಾರ ಎರೆದು ರಾಮಚಂದ್ರನಿಗೆ ಕೊಡ್ತಾರೆ. ಇಲ್ಲಿ ಜನಕರಾಜ ಯಾರು, ದಶರಥ ಯಾರು, ನೀವು ಡಿಸೈಡ್ ಮಾಡ್ಕೋಬೇಕು. ಗಂಡಿನ ಕಡೆ ಹೆಣ್ಣಿನ ಕಡೆ ಇದು ಸಾಮಾಜಿಕವಾಗಿ ಹೇಳ್ತೇವೆ, ತಮಾಷೆಗಾಗಿ. ಆ ಕನ್ಯಾದಾನವನ್ನು ಎಲ್ಲರೂ ಮಾಡಬಹುದು. ವಿಶೇಷವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಕನ್ಯಾದಾನವನ್ನ ಮಾಡುವ ಒಬ್ಬರಿಗೆ ಅರ್ಹತೆ. ಮಗಳು ಇದ್ದರೆ ಮಾತ್ರ ಕನ್ಯಾದಾನ ಮಾಡುವಂತಹ ಅಲ್ಲ ಮತ್ತು ಮಾಡುವಂತಹ ವಿಧಾನವಾಗಿ ಲೈಸೆನ್ಸ್ ಅನ್ನೋ ಒಂದು ಹೇಳ್ತಿರಲ್ಲ ಆ ರೀತಿ. ಆದರೆ ಈ ದೇವಾಲಯದಲ್ಲಿ ದೇವರ ವಿವಾಹ ಕಾಲದಲ್ಲಿ ಕಲ್ಯಾಣ ಉತ್ಸವದಲ್ಲಿ ಎಲ್ಲರೂ ಸಹ ಮಾಡಬಹುದು. ಇದರಲ್ಲಿ ವಿಶೇಷವಾದಂತಹ ಒಂದು ನಿಯಮ ಉಂಟು. ಕನ್ಯಾದಾನ ಮಾಡುವಾಗ ಯಾರು ಕನ್ಯಾದಾನವನ್ನು ಮಾಡುತ್ತಾರೋ ಅವರ ಮುಂದಿನ 21 ತಲೆಮಾರು, ನಿಮ್ಮ ಮಗ, ಮೊಮ್ಮಕ್ಕ, ಮರಿಮಗ, 21 ತಲೆಮಾರು ಮತ್ತು ಹಿಂದಿನ 21 ತಲೆಮಾರು ಅವರ ಸಂಬಂಧ ಯಾರು ಮಾಡುತ್ತಾರೋ ಅವರಿಗೆಲ್ಲರಿಗೂ ಸಹ ನರಕದಲ್ಲಿರುವವರಿಗೆ ಸ್ವರ್ಗ. ಕನ್ಯಾದಾನ ಮಾಡಿದರೆ ಸ್ವರ್ಗವೂ ಸಿಗುವುದಿಲ್ಲ. ಯಾಕಂದ್ರೆ ಪರಮಾತ್ಮನ ಪಾದ ವೈಕುಂಠವನ್ನ ತಲುಪ್ತಾರೆ ಎಂಬುದಾಗಿ ಶಾಸ್ತ್ರದಲ್ಲಿ ಇದೆ. ಅದಕ್ಕೋಸ್ಕರವಾಗಿ ಕನ್ಯಾದಾನವನ್ನ ಎಲ್ಲರೂ ಸಹ ಮಾಡಬಹುದು. ಇದು ಯಾವ ರೀತಿ ಮಾಡಬೇಕು ಎಂಬುದಾಗಿ ತಿಳಿಸ್ತೀನಿ. ಹಿರಣ್ಯಗರ್ಭ ಗರ್ಭಸ್ಥಂ ಏಮ ಬೀಜಂ ಫಲಾಮಸು ಅನಂತ ಪುಣ್ಯ ಫಲದಂ ಮತಶಾಂತಿಂ ಪರಿಯಚ್ಛಮೆ. ಆಗ ಜನಕ ಮಹಾರಾಜನು ಮಾಡುವಾಗ ರಾಮಚಂದ್ರನಿಗೆ ಬಂಗಾರ, ಬೆಳ್ಳಿ, ಸಿಂಹಾಸನಗಳು, ಕಿರೀಟಗಳು ಕೊಟ್ಟು ಕನ್ಯಾದಾನವನ್ನು ಮಾಡಿದ. ಮಹಾಲಕ್ಷ್ಮಿ ಸ್ವರೂಪದ ಸೀತಾ ಮಹಾಲಕ್ಷ್ಮಿ. ಆದರೆ ಈಗಿನ ಕಾಲದಲ್ಲಿ ಇಲ್ಲ ಆ ಒಂದು ಪದ್ಧತಿ. ಎಲ್ಲರಿಗೂ ಅವರವರಂತಹ ಪ್ರಾಬ್ಲಮ್ಸ್ ಇದೆ. ಕಷ್ಟವಾಗಿ ಬಂಗಾರವನ್ನು ಕೊಡಲೇಬೇಕೆಂಬ ನಿಯಮವಿದೆ. ಆದರೆ ಎಲ್ಲರೂ ಸಹ ಅವರವರ ಶಕ್ತಿಯನುಸಾರ ಒಂದು ದಕ್ಷಿಣೆ ಇಟ್ಟುಕೊಂಡು ಮಾಡಬೇಕು. ತದನಂತರ ಹೇಳ್ತೇನೆ ಕನ್ಯಾದಾನವನ್ನ ಮಾಡಬೇಕು. ಕನ್ಯಾದಾನ ಮಾಡಿದ ಮೇಲೆ ಅಗ್ನಿ ಪ್ರತಿಷ್ಠೆ ಎಂಬುದಾಗಿ ಅಗ್ನಿಯನ್ನು ನಾವು ಪ್ರಜ್ವಲಿಸಿ ತದನಂತರವಾಗಿ ಲಾಜಾ ಹೋಮವನ್ನು ಮಾಡ್ತೇವೆ. ಮಾಂಗಲ್ಯ ಧಾರಣೆ, ಎಲ್ಲರಿಗೂ ಮಾಂಗಳವಾಗಲಿ. ಮಾಂಗಲ್ಯಂ ನಿಮಗೆ ಗೊತ್ತಿರ್ತದೆ, ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ. ನಿಮಗೆ ದೇವರಿಗೆ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಣ ಹೇತುವ, ಲೋಕವು ಸಂರಕ್ಷಣೆಯಾಗಿರಲಿ, ಲೋಕವು ಕಲ್ಯಾಣವಾಗಿರಲಿ ಎಂಬುದಾಗಿ ಆ ಮಂತ್ರವನ್ನು ಹೇಳಿ ನಾವು ಮಾಂಗಲ್ಯವನ್ನ ಕಟ್ತೇವೆ. ಮಾಂಗಲ್ಯವನ್ನ ಕಟ್ಟಿದ ತಕ್ಷಣವಾಗಿ ಅಲ್ಲಿ ಹೋಮವನ್ನ ಪರಿಪೂರ್ಣಗೊಳಿಸಿ ಆ ದೇವರಿಗೆ ಆ ಲಾಜ ಎಂಬುದಂತಹ ಆ ಪದಾರ್ಥವನ್ನು ದೇವರಿಗೆ ಮುಟ್ಟಿಸಿ ಅವರು ಅಗ್ನಿ ಕಾರ್ಯವನ್ನ ಮಾಡಿ, ಹಿಂದೂ ಶಾಸ್ತ್ರದಲ್ಲಿ ಮದುವೆ ಆದ ನಂತರ ಗೃಹಸ್ಥರು ಪ್ರತಿನಿತ್ಯವೂ ಹೋಮವನ್ನು ಮಾಡಬೇಕೆಂಬುದಾಗಿ ಶಾಸ್ತ್ರ. ಅದಕ್ಕೋಸ್ಕರವಾಗಿ ಮೊದಲನೇ ಸಲ ಹೋಮವನ್ನು ಮಾಡಿ ತದನಂತರವಾಗಿ ದೇವರಿಗೆ ಅಕ್ಷತಾರೋಪಣೆ ಎಂಬುದಾಗಿ ಒಂದು ವಿಶೇಷವಾದಂತಹ ಕೃತವು ಅಕ್ಷತಾರೋಪಣ ಎಂಬುದಾಗಿ ಅಕ್ಷತೆಯನ್ನ ದೇವರ ಶಿರಸ್ಸಿನಿಂದ ಪಾದದವರೆಗೆ ಅಕ್ಷತೆಯನ್ನು ಬೀಳುತ್ತಿರುವಾಗ ನಾವು ಯಜ್ಞೋಮೇಕ ಸಮೃದ್ಧ. ಪ್ರಪಂಚದಲ್ಲಿ ಯಜ್ಞಗಳು, ಯಾಗಾದಿಗಳು ರೈತರಿಗೆ ಒಳ್ಳೆಯ ಫಲಗಳನ್ನು ಕೊಡಲಿ, ಎಲ್ಲರಿಗೂ ಆರೋಗ್ಯವನ್ನೇ ಕೊಡಲಿ, ಸಂರಕ್ಷಿಸಿ ಎಂಬುದಾಗಿ ಪ್ರಾರ್ಥನೆ ತಿಳಿಸಿ ಪ್ರಪಂಚದಲ್ಲಿರುವ ಸೂಕ್ಷ್ಮಾಣು ಜೀವಿಯಿಂದವರೆಗೂ ದೊಡ್ಡ ದೊಡ್ಡ ಪ್ರಾಣಿಗಳಿಗೆ ಎಲ್ಲರಿಗೂ ಕಲ್ಯಾಣವಾಗಲೆಂದು ಪ್ರಾರ್ಥನೆ ಮಾಡಿ ಅಕ್ಷತಾರೋಪಣ ಮಾಡುತ್ತೇವೆ. ತದನಂತರವಾಗಿ ದೇವರಿಗೆ ಹೊಸ ವಧುವರರಿಗೆ ಹೊಸ ವಸ್ತ್ರ ಸಮರ್ಪಣೆಯನ್ನು ಕೊಟ್ಟು
ನೀವು ತಂದಿರುವಂತಹ ದೇವರಿಗೆ ಕಾಣಿಕೆಗಳು ಮುಯ್ ಎಂಬುದಂತಹ ಸಾಮಾಜಿಕ ಪದ ನಿಮ್ಮ ಭಕ್ತಿಪೂರ್ವಕ ತಂದಂತಹ ಕಾಣಿಕೆಗಳನ್ನು ದೇವರ ಸಮರ್ಪಣೆ ಮಾಡಿ ತದನಂತರವಾಗಿ ಮಹಾಮಂಗಲಾರತಿ ತೀರ್ಥ ಪ್ರಸಾದ ವಿನಿಯೋಗ. ಈ ರೀತಿಯಾಗಿ ಕಲ್ಯಾಣ ಉತ್ಸವದ ವಿಶೇಷತೆಗಳು. ಈ ಕಲ್ಯಾಣ ಉತ್ಸವವು ಹೇಗೆ ಬಂತು ಅಂತ, ಹೇಗೆ ಈ ಕಲಿಯುಗದಲ್ಲಿ ಯಾವ ರೀತಿ ಬಂತು, ಎಲ್ಲಿಗೆ ಬಂತು, ಯಾವ ರೀತಿ ಮಾಡಬೇಕು ಎಂಬುದಾಗಿ ಮುಂದೆ ತಿಳಿಸ್ತೀನಿ. ಈಗ ಸಾಕ್ಷಿ ತಾಂಬೂಲ ಆರಾಧನೆ ಮತ್ತು ವಿಶೇಷವಾಗಿ ರಕ್ಷಾಬಂಧನ ಆರಾಧನೆ, ಯಜ್ಞೋಪವೀತ ಆರಾಧನೆ ಮತ್ತು ಶಿರೋಭೂಷಣ ಆರಾಧನೆ, ಮಧುಪರ್ಕ ಆರಾಧನೆ ಆದಮೇಲೆ ಕತೆ ಆಗ್ತಾ ಇರ್ತದೆ. ಕಥೆಯನ್ನು ಯಾವ ರೀತಿ ಬಂತು ಅಂತ ಹೇಳ್ತೀನಿ. ಪುಣ್ಯ